ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಕ್ಷಗಳ ರಾಜಕಾರಣಕ್ಕಿಂತ ರೈತರ ಬದುಕಿನ ಪ್ರಶ್ನೆ ಇದೆ. ನಾವು ಅವತ್ತೇ ಹೇಳಿದ್ದೀವಿ, ಅಭಿವೃದ್ಧಿಗೆ ಭಾಜಪ ವಿರೋಧಿ ಅಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ತಗೊಂಡು ಟೌನ್ಶಿಪ್ ಮಾಡಿ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ 90% ಜನ ಒಪ್ಕೊಂಡ್ಬಿಡ್ತಾರೆ, 10% ಜನ ವಿರೋಧ ಮಾಡ್ತಾರೆ. ಆವಾಗ 10% ಜನರಿಗೋಸ್ಕರ ಯೋಜನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ನೋಟಿಫಿಕೇಶನ್ ಮಾಡೋದು, ಭೂಮಿ ವಶಪಡಿಸ್ಕೊಳ್ಳೋದು ಇದು ಸ್ವಾಭಾವಿಕ ಆಗುತ್ತೆ. ಆದರೆ 90% ರೈತರ ವಿರೋಧ ಇದ್ದಾಗ 10% ಜನರಿಗೋಸ್ಕರ ನೋಟಿಫಿಕೇಶನ್ ಮಾಡಿ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ನಾವು ಗಮನಿಸ್ತಾನೆ ಇದ್ದೀವಿ, ರೈತರು ನಿರಂತರವಾಗಿ ಹೋರಾಟ ಕೂತಿದ್ದಾರೆ, ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆ ಭೂಮಿ ಫಲವತ್ತಾದ ಭೂಮಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಠವನ್ನು ಬಿಟ್ಟು ಹೋಲಿಸ್ಟಿಕ್ ಆಗಿ, ಅಂದರೆ ಸಮಗ್ರವಾಗಿ ಆಲೋಚನೆ ಮಾಡಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದೇ ಬಹಳ ಸ್ಪಷ್ಟ ಇದೆ. ಈಗಾಗಲೇ ಪ್ರದೇಶದ ಭಾಜಪ ಅಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಭೇಟಿ ಕೊಟ್ಟು ಬಂದಿದ್ದಾರೆ. ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಈ ವಿಷಯವನ್ನು ಕೈಗೆತ್ತಿಕೊಳ್ತೇವೆ. ಅವರ ಹೋರಾಟದ ಜೊತೆಗೆ ನೇರವಾಗಿಯೂ ಕೂಡ ನಾವು ಭಾಗಿಯಾಗ್ತೇವೆ. ವಾಲ್ಮೀಕಿ ಹಗರಣ ವಿಚಾರ ಮತ್ತೆ ಮುನ್ನಡೆಯಬೇಕು. ಈಗ ಯಕ್ಕುಂಟಿ ನಾಗರಾಜು ಮತ್ತೆ ನಾಗೇಂದ್ರ ಮಾಜಿ ಸಚಿವ ಇಬ್ಬರಿಗೂ ಮೇಲೆ ಏನು ಬೇಲ್ ಇದ್ದಾರೆ. ಆ ಬೇಲ್ ಸ್ಯಾಂಕ್ಷನ್ಗೆ ಸಿಬಿಐನವರು ಅಪ್ಲೈ ಮಾಡಿದ್ದಾರೆ. ಈಗ ಮತ್ತೆ ಅರೆಸ್ಟ್ ಆಗೋ ಸಾಧ್ಯತೆ, ಜೊತೆಗೆ ಸರಿಯಾಗಿದ್ದಂತಹ ಹಣಕಾಸಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ನೋಡಿ, ಸಾರ್ವಜನಿಕವಾಗಿಯೇ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ತನಿಖಾ ಸಂಸ್ಥೆ ಹಣದ ದುರುಪಯೋಗದ ಜೊತೆಗೆ ಹಣ ಎಲ್ಲೆಲ್ಲಿಗೆ ಹೋಯಿತು ಅನ್ನೋದನ್ನು ಕೂಡ ತನ್ನ ತನಿಖೆಯಲ್ಲಿ ವಿವರವಾಗಿ ಕೊಟ್ಟಿದೆ. ನಿಜವಾಗಲೂ ವಾಲ್ಮೀಕಿ ಸಮುದಾಯದ ಬಗ್ಗೆ ಕಾಂಗ್ರೆಸ್ಸಿಗೆ ಕಾಳಜಿ ಇದ್ರೆ ತಪ್ಪಿತಸ್ಥರನ್ನ ಜೈಲಿನಲ್ಲೇ ಇಡುವ ವ್ಯವಸ್ಥೆ ಮಾಡ್ತಾ ಇತ್ತು. ತಪ್ಪಿತಸ್ಥರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇದ್ರು. ತಪ್ಪಿತಸ್ಥರ ಮೇಲೆ ಬಿಗಿಯಾದ ಕ್ರಮವನ್ನು ಕೈಗೊಳ್ತಾ ಇದ್ರು. ರಕ್ಷಣೆ ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ರಕ್ಷಣೆಗೆ ನಿಲ್ತು. ಆ ಮೂಲಕ ವಾಲ್ಮೀಕಿ ಸಮುದಾಯದ ಹಿತಾಸಕ್ತಿ ವಿರುದ್ಧವಾಗಿ ವರ್ತನೆ ಮಾಡಿತು. ಇವರಿಗೆ ತನ್ನ ಭ್ರಷ್ಟ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕಿರುವ ಆಸಕ್ತಿಯ 1% ಕೂಡ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಆಲೋಚನೆ ಮಾಡಲಿಲ್ಲ. ಅಭಿವೃದ್ಧಿಗಾಗಿ ಆಲೋಚನೆ ಮಾಡಿದ್ರೆ 187 ಕೋಟಿ ರೂಪಾಯಿ ಬಾರಿಗೆ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಚಿನ್ನದ ಅಂಗಡಿಗೆ ಹಣ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಕಾರ್ ಶೋರೂಮಿಗೆ ಹಣ ಹೋಗ್ತಿತ್ತಾ? ಚುನಾವಣೆಗೆ ಬಳಕೆ ಆಗ್ತಿತ್ತಾ? ಇದೆಲ್ಲ ಬಳಕೆ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯೇ ಭ್ರಷ್ಟ ಜೊತೆಗೆ ನಿಂತಿರೋ ಕಾರಣಕ್ಕೆ ಇಷ್ಟೆಲ್ಲ ಅವರಿಗೆ ಏನ್ ಬೇಕಾದ್ರೂ ಮಾಡಿದ್ರು ನನ್ನ ಪಕ್ಷ ನನ್ನ ಜೊತೆಗೆ ನಿಲ್ಲುತ್ತೆ, ಭ್ರಷ್ಟಾಚಾರದಲ್ಲಿ ಪಾಲ್ ಕೊಟ್ಟರು ಸಾಕು ಅನ್ನುವಂಥ ಮನೋಭಾವನೆಯಿಂದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಡೆದಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡೋರಿಗೆ ಎಚ್ಚರಿಕೆಯ ಸಂದೇಶನೂ ಹೋಗಬೇಕು. ನಾವು ನೋಡಿ ವೈಯಕ್ತಿಕವಾಗಿ ಪರವಿರೋದಕ್ಕೆ ಹೋಗಲ್ಲ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ. ನೆಕ್ಕುಂಟಿ ನಾಗರಾಜಿನ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಮೇತ ಹೊರಗೆಳೆದಿದ್ದರೊಳಗೆ ನಾನು ಕೂಡ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಅವರಿಗೂ ಮತ್ತು ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗೂ ಇದ್ದ ಗಳಸೆ ಕಂಠಸ್ಯ ಸಂಬಂಧದ ಜೊತೆಗೆ ಮಾತ್ರ ಅಲ್ಲ, ಯಾವ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಯಾರ ಜೊತೆಗೆ ಪ್ರಯಾಣ ಮಾಡ್ದ ಅನ್ನೋದರ ಫೋಟೋ ಸಹಿತ ಮಾಹಿತಿಯನ್ನು ಕೂಡ ಒದಗಿಸಿಕೊಟ್ಟಿದ್ದೆ. ಇಷ್ಟಾದ್ಮೇಲೂ ಕೂಡ ಭ್ರಷ್ಟಾಚಾರಗೆ ಜೊತೆಗೆ ನಿಂತ್ರೆ, ಹಿಂದೆ ಜನಮೇಜಯ ರಾಯ ಸರ್ಪಯಾಗ ಮಾಡ್ತಾ ಇದ್ದ, ತಕ್ಷಕನಿಗೆ ಇಂದ್ರ ಆಶ್ರಯ ಕೊಟ್ಟ. ಆಗ ಸರ್ಪಯಾಗ ಮಾಡೋರು ತಕ್ಷಕಾಯ ಇಂದ್ರಾಯ ಸ್ವಾಹ ಅಂತ ಆಹ್ವಾನ ಮಾಡಿದ್ರು. ಹಾಗೆ ನಾವು ಕಾಂಗ್ರೆಸ್ಸನ್ನು ಕೂಡ ಈ ಜನ
ಮುಂದೆ ಬರ್ತಕ್ಕಂಥ ಪ್ರಜಾಪ್ರಭುತ್ವದ ಯಜ್ಞದಲ್ಲಿ ಕಾಂಗ್ರೆಸ್ನು ಸೇರಿಸಿ ಆಹುತಿ ತಗೊಳ್ತಾರೆ. ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರುವ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನ ನಾವು ಕೊಡೋ ಕೆಲಸ ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಮತ್ತೆ ವಿಪಕ್ಷ ನಾಯಕರು ದೆಹಲಿಗೆ ಹೋಗಿದ್ದಾರೆ, ಮತ್ತೆ ಧರ್ಮಸ್ಥಳದಲ್ಲಿ ಸಭೆ ನಡೆಸಬೇಕು ಅಂತ ಹೇಳ್ತಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್, ಸದ್ಯದ ಬೆಳವಣಿಗೆ ಬಗ್ಗೆ? ದೆಹಲಿಗೆ ರಾಷ್ಟ್ರೀಯ ಅಧ್ಯಕ್ಷರ ಕರೆಯ ಮೇರೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನನ್ನ ಹತ್ರ ಇಲ್ಲ. ಇನ್ನು ರಾಜ್ಯಾಧ್ಯಕ್ಷರ ಧರ್ಮಸ್ಥಳದ ಹೇಳಿಕೆ ವಿಚಾರ ಕುರಿತಂತೆ ಸಾರ್ವಜನಿಕವಾಗಿ ನಾನು ಹೇಳೋಕೆ ಏನೂ ಇಲ್ಲ. ನಮಗೂ ವಹಿಸಿರುವಂಥ ಕೆಲಸ ಸತ್ಯ ಶೋಧನೆಯನ್ನ ಮಾಡಿ ವರದಿ ಕೊಡೋದು. ನಾವು ಇಂಟ್ರೀಮ್ ರಿಪೋರ್ಟನ್ನು, ಅಂದರೆ ಪ್ರೈಮರಿ ರಿಪೋರ್ಟ್ನ ಇವತ್ತು ರೆಡಿ ಮಾಡಿ ರಾಜ್ಯಾಧ್ಯಕ್ಷರು ಬಂದ ನಂತರ ಅವರಿಗೆ ಕೊಡೋ ಕೆಲಸ ಮಾಡ್ತೀವಿ. ಆಮೇಲೆ ವಿಸ್ತೃತವಾಗಿರ್ತಕ್ಕಂಥ ಅಂತಿಮ ವರದಿಯನ್ನ ಕೆಲವು ಕಾಲಗಳ ನಂತರ ಕೊಡ್ತೇವೆ. ಮಧ್ಯಂತರ ವರದಿ ಹೋಗುತ್ತಾ ಅಂತ, ಯಾಕಂದ್ರೆ ಡೆಲ್ಲಿ ಅಲ್ಲ, ಅವ್ರು ಬಂದ ಮೇಲೆ ನಾವು ಕೊಡ್ತೇವೆ. ಇಲ್ಲಾಂದ್ರೆ ಏನು, ಈಗ ಟೆಕ್ನಾಲಜಿ ಇದೆಯಲ್ಲ, ಯಾವ ಮೂಲದಲ್ಲಿ ಬೇಕಾದ್ರೂ ಕೊಡಬಹುದು. ಮೊದಲಿಗೆ ಸಮಾಲೋಚನೆ ಮಾಡಿ ಆಮೇಲೆ ನಾವು ಕಲೆ ಹಾಕಿರುವ ಮಾಹಿತಿಗಳನ್ನೆಲ್ಲವನ್ನು ಕೂಡ ಸಮಾಲೋಚಿಸಿ ಅಂತಿಮ ನಿಷ್ಕರ್ಷೆಗೆ ಬಂದು ವರದಿ ತಯಾರು ಮಾಡಿ ಕೊಡ್ತೇವೆ. ನಿಮ್ಮ ಸಮಿತಿಯಲ್ಲಿ ಸದಾನಂದ ಗೌಡರ ಹೇಳಿಕೆ ಗಮನಿಸಬೇಕಾದ್ರೆ ಜೂನ್ 13ರಂದು ಒಂದಷ್ಟು ನಾಯಕರು ಅಲ್ಲೋಗಿ ಮಾತಾಡಿದ್ರಂತ. ಆ ಹೇಳಿಕೆಗಳೇನಾದ್ರು ಕೂಡ ನಿಮ್ಮ ಸಮಿತಿಯಲ್ಲಿ ಚರ್ಚೆ ಆಗುತ್ತೆ? ಈಗ ಹಲವು ರೀತಿಯ ನಮ್ಮ ಮಾಧ್ಯಮಗಳಿಂದಲೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀವಿ. ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದೀವಿ. ಅದರೊಳಗಡೆ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಸದಾನಂದ ಗೌಡರು ಅಲ್ಲದೆ ಇನ್ನು ಕೆಲವರು ಹೇಳಿರುವಂತ ವಿಚಾರಗಳನ್ನು ಕೂಡ ಪರಾಮರ್ಶೆ ನಡೆಸ್ತಾ ಇದ್ದೀವಿ. ಆ ಪರಾಮರ್ಶೆ ನಡೆಸಿ ಪ್ರೈಮರಿ ರಿಪೋರ್ಟ್ನ, ಇಂಟ್ರೀಮ್ ರಿಪೋರ್ಟ್ನ ಕೊಡ್ತೀವಿ. ಆಮೇಲೆ ಫೈನಲ್ ರಿಪೋರ್ಟ್ನ ಇಟ್ ವಿಲ್ ಟೇಕ್ ಎ ಟೈಮ್. ಯಾಕೆಂದ್ರೆ ಸೀಕ್ರೆಟ್ ವೋಟ್ ಆಗಿದ್ದ ಕಾರಣಕ್ಕೆ ನಾವು ನಿರ್ದಿಷ್ಟವಾಗಿ ಇವನೇ ಅಪರಾಧಿ ಅಂತ ಹೇಳಕ್ಕಾಗಲ್ಲ. ಅನುಮಾನಿಸಬಹುದು. ಅನುಮಾನಿಸುವ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನೋಡಿ, NDA ಕಡೆಯಿಂದ 12 ಅಡ್ಡಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ ಬಿಜೆಪಿದೆ ಅನ್ನೋದು 4, NDAದ ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನ್ ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನನ್ನ ಕೆಲಸ ಮಾಹಿತಿಯನ್ನು ಸಂಗ್ರಹಿಸಿ ಕೊಡೋದಷ್ಟೇ ನಮ್ಮ ಕೆಲಸ. ಆ ಮಾಹಿತಿ ಸಂಗ್ರಹಿಸಿ ಕೊಡ್ತೀವಿ. ಈಗ ನಿಮ್ಮ ಸಮಿತಿಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದ್ದಾರೆ. ಅವರು ಕೂಡ ಒಬ್ಬರು ಶಾಸಕರಾಗಿರೋದ್ರಿಂದ ಅವ್ರನ್ನ ಯಾಕೆ ಆ ಸಮಿತಿಯಲ್ಲಿ, ಯಾಕಂದ್ರೆ ಅವರು ಕೂಡ ಮತ ಹಾಕಿರ್ತಾರೆ. ಅದು ಇಲ್ಲೊಂದ್ ಕಡೆ ನಿಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ಈಗ ಎನ್ ಮಹೇಶ್ ಅವರು ಇರೋದು ಓಕೆ, ಮಾಜಿ MLA, ನೀವಿರೋದು ಓಕೆ. ನೋಡಿ, ಈ ಸಮಿತಿಯನ್ನು ರಚನೆ ಮಾಡಿದ್ದು ರಾಜ್ಯಾಧ್ಯಕ್ಷರು. ಆ ಸಮಿತಿಯ ರಚನೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೊಂದು ನಿರ್ದಿಷ್ಟವಾದ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಉಳಿದ ಸಂಗತಿಗಳ ಬಗ್ಗೆ ನಾನೇನು ಹೇಳಕ್ ಬಯಸೋದಿಲ್ಲ. ಅವ್ರಿಗೆ ಮಾಡೋದಕ್ಕೆ ತುಂಬಾ ಕೆಲಸಗಳಿದಾವೆ. ಗಮನ ಹರಿಸಲಿ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ ಕರ್ನಾಟಕ, ಇದ್ರ ಕಡೆ ಗಮನ ಹರಿಸಲಿ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿ. ಇದ್ರ ಕಡೆಗೆ ಗಮನ ಹರಿಸಲಿ. ಭಯೋತ್ಪಾದಕರ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕವನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ NIA ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕೆಲವು ಉಗ್ರರ ಜೊತೆಗೆ ಸಂಬಂಧ ಇಟ್ಕೊಂಡಿರೋರನ್ನು ಕೂಡ ಬಂಧಿಸಿದೆ. ಇದ್ರ ಕಡೆಗೆ ಗಮನ ಕೊಡ್ಲಿ. ಸ್ವಲ್ಪ ಗಮನ ಹರಿಸಿದ್ರೆ ನೀಟ್ ಎಕ್ಸಾಮ್ ಮುಂಚೆನೇ ನಿಶ್ಚಯ ಆಗಿತ್ತು. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಒಂದಿನ ಹಿಂದೆಯೋ ಮುಂದೆಯೋ ಮಾಡಿದ್ರೆ ಆ ನೀಟ್ ಎಕ್ಸಾಮಿಗೋಸ್ಕರ ಬಂದ ಮಕ್ಕಳು ಎಕ್ಸಾಮ್ನಿಂದ ವಂಚಿತರಾಗಿ ಅವ್ರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು? ಈ ಬಗ್ಗೆಯೂ ಅವರು ಆಲೋಚನೆ ಮಾಡಬೇಕು. ಇದೆಲ್ಲವೂ ಅಧಿಕಾರದ ಅಹಂಕಾರದ ಪರಿಣಾಮ. ಅಧಿಕಾರದ ಅಹಂಕಾರವನ್ನು ಬಿಟ್ಟು ಆಲೋಚನೆ ಮಾಡಿದ್ರೆ ಆದ್ಯತೆಗಳೇನು ಅಂತ ಅರ್ಥ ಆಗ್ತವೆ. ಅಧಿಕಾರದ ಅಹಂಕಾರವೇ ದೊಡ್ಡದಾದಾಗ ಅಹಂಕಾರ ಮದದಲ್ಲಿ ಮೆರೀತಾರೆ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಲಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕಾಲ ಉತ್ತರ ಕೊಡುತ್ತೆ. ಅಧಿಕಾರದ ಅಹಂಕಾರದಲ್ಲಿ ಮೆರೆದವರು ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿದ್ದಾರೆ, ಉಳಿದಿಲ್ಲ. ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಇದ್ದಾಗ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಅಪಪ್ರಚಾರ ಮಾಡ್ತಾ ಹೊರಟ್ರೆ ಆ ಅಪಪ್ರಚಾರದಿಂದ ಪ್ರಚಾರ ಸಿಗ್ಬಹುದು, ಆದರೆ ಅದು ಘನಕಾರ್ಯ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.